ನಮಸ್ಕಾರ ಎಲ್ಲ ಬಂಧು ಮಿತ್ರರಿಗೆ. ಚುನಾವಣೆ ಬರ್ತಾ ಉಂಟು. ನನಗೆ ಓಟು ಕೊಡಿ, ಅಮ್ಮ ನನಗೆ ಓಟು ಕೊಡಿ, ಅಪ್ಪ ನನಗೆ ಓಟು ಕೊಡಿ, ದಯಮಾಡಿ ಓಟು ಮಾಡಿ, ನನ್ನ ಚಿಹ್ನೆಗೆ ಓಟು ಮಾಡಿ ಅಂತ ಹೇಳುವವರು ಮನೆ ಮನೆಗೆ ಬರ್ತಾರೆ. ದಯವಿಟ್ಟು ನೀವು ನಿಮ್ಮ ಮತ, ಅಮೂಲ್ಯವಾದಂತ ಮತವನ್ನು ಕೊಡುವುದಕ್ಕಿಂತ ಮುಂಚೆ ಏನಾದರೂ ಒಂದು ನಿಮ್ಮ ಊರಿನ ಸಮಸ್ಯೆ ಇದ್ರೆ ಅದನ್ನು ಪರಿಹಾರವನ್ನು ಮೊತ್ತ ಮೊದಲು ಕೇಳಿ, ಅವರಲ್ಲಿ ಸಮಸ್ಯೆಯನ್ನು ಹೇಳಿ. ಬರೀ ನಮ್ಮ ಮತ ಅಮೂಲ್ಯವಾದ ಮತ, ಅಮೂಲ್ಯವಾದ ಬಂಗಾರವನ್ನು ಬಿಸಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅಮೂಲ್ಯವಾದದ್ದು ಬಂಗಾರ, ಅದನ್ನು ಬಿಸಾಡಿದ್ರೆ ಬೆಲೆ ಉಂಟು, ಅದಕ್ಕೆ ಬೆಲೆ ಇಲ್ಲ. ಅದೇ ರೀತಿ ನಿಮ್ಮ ಅಮೂಲ್ಯವಾದ ಮತವನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲ ಆ ಪ್ರಶ್ನೆಗಳಿಗೆ ಉತ್ತರ ಬರಲಿ, ಆಮೇಲೆ ನಾವು ವೋಟ್ ಮಾಡ್ತೇವೆ, ಮತ ಹಾಕ್ತೇವೆ, ನಿಮ್ಮನ್ನು ವಿಜಯಗೊಳಿಸ್ತೇವೆ ಅಂತ ಒಂದೆರಡು ಮಾತು ಹೇಳಿ. ಸುಮ್ಮನೆ ತಮಾಷೆ ಅಲ್ಲ, ಸಂವಿಧಾನದ ಹಕ್ಕು, ಅದು ತಮಾಷೆ ಅಲ್ಲ. ಯಾವುದೇ ನಮ್ಮ ದೇಶದಲ್ಲಿರುವಂತಹ ಒಂದೊಂದು ಕಾನೂನುಗಳು ಅದು ತಮಾಷೆ ಅಲ್ಲ. ಸುಮ್ಮನೆ ಶಾಲೆಯಲ್ಲಿ ಲೀಡರ್ ಚೀಟಿ ಹಾಕಿ ವೋಟ್ ಮಾಡುವ ಹಾಗೆ ಅಲ್ಲ ಅದು. ಅದೇ ಜವಾಬ್ದಾರಿ ಇದೆ, ಅದನ್ನು ನಿರ್ವಹಿಸುವವರು ಬೇಕು, ಅದನ್ನು ನಿರ್ವಹಿಸುವಂತ ಶಕ್ತಿವಂತರು ಬೇಕು. ಖಾಲಿ ಗೌರ್ಮೆಂಟ್ ಇಂದ ಮಂತ್ರಿ ಕೇಂದ್ರದಿಂದ ಬಂತು, ಇಲ್ಲೆಲ್ಲ ಬಂತು, ಅದನ್ನು ತನ್ನ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ತಮ್ಮ ಮನೆ ಗೋಡೆ ಪೇಂಟ್ ಆಗುವುದು, ಮೇಲೆ ಮೇಲೆ ಇನ್ನು ಮೇಲೆ ಮೇಲೆ ಮನೆಯ ಛಾವಣಿಯನ್ನು ಏರಿಸಿಕೊಂಡು ಹೋಗುವುದಲ್ಲ. ಅದಕ್ಕೋಸ್ಕರ ಅಲ್ಲ ಅದು. ಅಲ್ಲಿ ಮತ ಹಾಕಿ ವಿಜಯಗೊಳಿಸುವುದು, ಮತ ಹಾಕಿ ವಿಜಯಗೊಳಿಸುವುದು. ಇನ್ನೊಬ್ಬ ಯಾರೋ ನಿರ್ಗತಿಕ, ಅವನಿಗೆ ಮನೆ ಅಥವಾ ಒಂದು ನಮ್ಮ ಏರಿಯಾದಲ್ಲಿ ನಾನು ಎಲ್ಲಿ ಆಳ್ವಿಕೆ ಮಾಡ್ತಿದ್ದೇನೆ ಅಲ್ಲಿ ಒಂದು ಸ್ಥಳದಲ್ಲಿ ಪಾಪದವರು ಬಡವರಿದ್ದಾರೆ, ಅವರಿಗೆ ಸ್ವಲ್ಪ ಸಹಾಯ, ರೋಡಿನ ವ್ಯವಸ್ಥೆ, ಮಾರ್ಗದ ದಾರಿಯ ವ್ಯವಸ್ಥೆ, ವಸತಿ ಸೌಕರ್ಯಗಳು, ನೀರಿನ ಸೌಕರ್ಯಗಳು, ಇವುಗಳನ್ನೆಲ್ಲ ಮಾಡಿಕೊಡುವಂತದ್ದು ಯಾರಾದ್ರೂ ವಿಜಯಗೊಳಿಸಿದ್ರೆ, ಜಯಿಸಿದ್ರೆ ಅಂತವರದನ್ನು ನೋಡ್ಕೊಳ್ಳುದು. ಅವರು ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಅಂತವರು ನಾವು ಆರಿಸ್ಬೇಕು. ಮತ ಹಾಕಿ, ನಿಮ್ಗೆ ಇಷ್ಟ ಇದ್ರೆ ಮತ ಹಾಕಿ. ಒತ್ತಾಯಪೂರ್ವಕವಾಗಿ ಮತ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾರೋ 100 ರೂಪಾಯಿ ಕೊಟ್ರು, ಯಾರೋ 500 ರೂಪಾಯಿ ಕೊಟ್ರು, 200 ರೂಪಾಯಿ ಕೊಟ್ರು, ಅಥವಾ ಏನಾದ್ರು ಕುಡಿಲಿಕ್ಕೆ ಕೊಟ್ರು, ಮಾಲ್ ಕೊಟ್ರು, ಚಿಕನ್ ಬಿರಿಯಾನಿ ಕೊಟ್ರು, ವೋಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟ ಇದ್ರೆ ಮಾತ್ರ ವೋಟ್ ಮಾಡಿ, ಇಷ್ಟ ಇಲ್ಲದ್ರೆ ಬಿಡಿ, ತೊಂದರೆ ಇಲ್ಲ. ಸಂವಿಧಾನದ ಹಕ್ಕು ಅದು ನಮಗೆ ಗೊತ್ತಿದೆ. ಅದನ್ನು ನಿರ್ವಹಿಸುವವರು, ಅದನ್ನು ಪಾಲಿಸುವವರು ಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅದಕ್ಕೆ ತಕ್ಕವಾಗಿ ಇರ್ಬೇಕು. ಇಲ್ಲದಿದ್ರೆ ಅದು ಮತ ಚಲಾಯಿಸಿ ಮತ ಹಾಕಿ ಎಷ್ಟೋ ಲಕ್ಷಗಟ್ಟಲೆ ಮತ ತಕೊಂಡು ವಿನ್ ಆದ್ರೂ ಕೂಡ ಅದರಲ್ಲಿ ಪ್ರಯೋಜನ ಏನಿಲ್ಲ. ಬೇರೆ ದೇಶಗಳು ಇವೆ, ಅವುಗಳನ್ನು ನೋಡ್ಬೇಕು. ಅಲ್ಲೆಷ್ಟು ಅಭಿವೃದ್ಧಿ ಆಗಿದೆ, ಇಲ್ಲೆಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದೆ, ನಾವೇನು ಮಾಡ್ತೀವಿ? ನಾವು ನಮ್ಮ ಮನೆ ಮತ್ತೆ ಟೇರಿಸ್ ಮೇಲೆ ಮೇಲೆ ಮಾಡ್ತಿದ್ದೇವೆ ಹೊರತು ನಮ್ಮ ಊರಿನವರಿಗೆ ಏನು ಹೆಲ್ಪ್ ಮಾಡಿದ್ದೇವೆ? ಅದನ್ನೊಮ್ಮೆ ನೋಡ್ಕೊಳ್ಬೇಕು. ಎಲ್ಲೋ ಮುಖ್ಯವಾಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ರೋಡ್ ಮಧ್ಯೆ ಎಷ್ಟೋ ಇದೆ, ಅದಕ್ಕೆ ಏನು ಪರಿಹಾರ ಇಲ್ಲ. ಒಂದೇನೋ ಮಾಡಿಟ್ಟಿದ್ದಾರಲ್ಲ, ಅದು ಮೂಲೆ ಮೂಲೆಯಲ್ಲಿದೆ, ಹೊಂಡ ಮೂಲೆ ಮೂಲೆಯಲ್ಲಿದೆ. ಮತ್ತೆ ಅಲ್ಲಿ ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಇಷ್ಟೇ, ಪ್ಲಾಸ್ಟಿಕ್ಗಳು ಅಲ್ಲಲ್ಲೇ ಬಿದ್ದಿದೆ. ರೋಡ್ ಮಧ್ಯೆ ಹೋದ್ರೆ ಎಸಿ ಆಗ್ತದೆ. ಲೋಕದಲ್ಲಿ ಒಂದು ಇಡೀ ಗಲೇಜು ಸ್ಥಳ ಇರುವುದು ಇಲ್ಲಿ ಅಂತ ಅನಿಸ್ತದೆ ನನಗೆ, ಭಾರತದಲ್ಲಿ ಅಂತ. ನೋಡಿ, ಆದಷ್ಟು ನೀವು ಮತ ಹಾಕುವಾಗ ಜಾಗ್ರತೆಯಿಂದ ಮತ ಹಾಕಿ. ನನ್ನ 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 ಚಿಹ್ನೆ ಯಾವುದು ಆಗಿರ್ಬೋದು, ನನ್ನ ಚಿಹ್ನೆ ಮುಖ್ಯ ಅಲ್ಲ, ನಮಗೆ ಜನ ಮುಖ್ಯ. ಚಿಹ್ನೆ ಬೇರೆ ಬೇರೆ ಇರ್ಬೋದು, ಜನ ಮುಖ್ಯ. ಅದನ್ನು ಅವರು ಅಭಿವೃದ್ಧಿ ಮಾಡುವಂತ ಒಬ್ಬ ಶಕ್ತಿಶಾಲಿ ಮನುಷ್ಯ ಬೇಕು. ಖಾಲಿ ಚಿಹ್ನೆಯನ್ನಿಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರಿಗೂ ಶುಭವಾಗಲಿ. ಒಂದೊಳ್ಳೆ ಪಂಚಾಯತ್ ಚುನಾವಣೆ, ಒಂದೊಳ್ಳೆ ಅಭ್ಯರ್ಥಿ, ಎಲ್ಲರೂ ಒಳ್ಳೊಳ್ಳೆ ಅಭ್ಯರ್ಥಿಗಳು ಬರಲಿ, ಮೇಲೆ ಬರಲಿ. ಜನರನ್ನು, ಪಾಪದವರನ್ನು, ಬಡವರಿಗೆ ಸಹಾಯ ಹೆಲ್ಪ್ ಮಾಡುವಂತ ಒಬ್ಬ ನಾಯಕ ಬರಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು.